ಟಿ.ನರಸೀಪುರ ತಾಲೂಕಿನಲ್ಲಿ ವಸತಿ ಮತ್ತು ನಿವೇಶನ ಇಲ್ಲದ ಅಸಹಾಯಕರನ್ನು ಸರ್ಕಾರದ ವಿವಿಧ ಇಲಾಖೆಗಳ ವತಿಯಿಂದ ಗುರುತಿಸಿ ಸೂರು ಕಟ್ಟಿಕೊಳ್ಳಲು ಅನುವು ಮಾಡಿಕೊಡಬೇಕೆಂದು ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆಯ ವತಿಯಿಂದ ಪುರಸಭೆ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಆತ್ಮೀಯ ನಾಗರಿಕ ಬಂಧುಗಳೇ, ಇವತ್ತು ಟಿ.ನರಸೀಪುರ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ವತಿಯಿಂದ ಏನು ಪುರಸಭೆ ವ್ಯಾಪ್ತಿನಲ್ಲಿರ್ತಕ್ಕಂಥ ನಿವೇಶನ ರಹಿತ ಮತ್ತು ವಸತಿ ರಹಿತ ಯಾರಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ನಿವೇಶನಗಳಿಲ್ಲ ಅಂಥವರ ಪರವಾಗಿ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ರಾಜ್ಯಾದ್ಯಂತ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಸೇರಿದಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಇದು ಕೆಲಸ ಮಾಡ್ತಾ ಇದೆ. ಇದರ ಅಂಗವಾಗಿ ನಾವು ಇವತ್ತು ಟಿ.ನರಸೀಪುರ ಮುಖ್ಯಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ ಸಂಘಟನೆ ವತಿಯಿಂದ. ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ನಿವೇಶನ ರೈತರಿದ್ದಾರೆ, ವಸತಿ ರೈತರಿದ್ದಾರೆ, ಇವರು ಬಾಡಿಗೆ ಮನೆಗಳಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗಾರ್ಮೆಂಟ್ಸ್ ನೌಕರರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು. ಈ ರೀತಿ ಸಾವಿರಾರು ಜನ ಇಲ್ಲಿ ವಸತಿ ರೈತರು ಇದ್ದಾರೆ. ಇದರಿಂದ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸ್ತಾ ಇರೋದ್ರಿಂದ ತಮ್ಮ ದುಡಿಮೆಯ ಅತಿ ಹೆಚ್ಚು ಪಾಲು ಬಾಡಿಗೆಗೋಸ್ಕರ ಖರ್ಚಾಗ್ತಾ ಇದೆ. ಹಾಗಾಗಿ ಅವರ ಜೀವನ ನಿರ್ವಹಣೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಕುಟುಂಬ ನಿರ್ವಹಣೆಗೆ ಮತ್ತೆ ಇತರ ಆರೋಗ್ಯ ವಿಚಾರಗಳಿಗೆ ಹಣದ ಮುಗ್ಗಟ್ಟು ಉಂಟಾಗಿ ಅವರು ಖಾಸಗಿಯಾಗಿ ಸಾಲಗಳನ್ನ ಮಾಡ್ಕೊಂಡು ಜೀವನ ನಿರ್ವಹಣೆ ಮಾಡೋಕ್ಕೆ ಅವರು ಪರಿತಪಲ್ನ ಪಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇಂಥವರ ನೆರವಿಗಾಗಿ ಸಂವಿಧಾನನೂ ಕೂಡ ಏನು ನಮ್ಮ ನಾಗರಿಕರಿಗೆ ವಸತಿ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಮತ್ತು ಒಂದು ಆರೋಗ್ಯದ ಹಕ್ಕನ್ನ ಮೂಲಭೂತವಾಗಿ ಕೊಟ್ಟಿದ್ರು ಕೂಡ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದರೂ ಕೂಡ ಅವು ಸಮರ್ಪಕವಾಗಿ ಫಲಾನುಭವಿಗಳನ್ನ ತಲುಪ್ತಾ ಇರೋದ್ರಿಂದ ಇನ್ನೂ ಕೂಡ ಈ ವಸತಿ ನಿವೇಶನ ರೈತರು ಮತ್ತು ವಸತಿ ರೈತರು ಇನ್ನೂ ಕೂಡ ಈ ರೀತಿ ಸಮಸ್ಯೆಗಳಲ್ಲಿ ಸಿಕ್ಕಿದ್ದಾರೆ. ಹಾಗಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಮುಖ್ಯಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ಕೊಂಡಿದೀವಿ. ಹಾಗಾಗಿ ಸರ್ಕಾರದ ಗಮನಕ್ಕೆ ತಂದು ತಾವು ಕೂಡ ವಾರ್ಡುಗಳು ಏನಿದೆ ಆ ವಾರ್ಡು ಪಟ್ಟಿ ಮಾಡಿ ನಿವೇಶನ ರೈತರು ಮತ್ತು ವಸತಿ ರೈತರನ್ನ ಸರ್ಕಾರ ಗಮನಕ್ಕೆ ತಂದು ತಮ್ಮ ಹಂತದಲ್ಲಿ ಕೂಡ ಸೂಕ್ತ ಕ್ರಮ ತೆಗೆದು ಅವರಿಗೆ ನಿವೇಶನ ಮತ್ತು ವಸತಿ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಾವು ಈಗ ನಿನ್ನೆ ನಾವು ಬನ್ನೂರು ಪುರಸಭೆಯಲ್ಲಿ ಮನವಿ ಮಾಡಿದ್ದೀವಿ ಸರ್. ಇವತ್ತು ಟಿ.ನರಸೀಪುರ ಪುರಸಭೆಗೆ ಮನವಿ ಕೊಟ್ಟಿದ್ದೀವಿ. ಹಾಗೇನೆ ನಮ್ಮ ಇಒ ಕಚೇರಿಗೆ ಹೋಗಿ ತಾಲೂಕಿನ ಗ್ರಾಮ ಪಂಚಾಯಿತಿ ವಾರು ಕೂಡ ನೀವು ಮಾಹಿತಿ ಪಟ್ಟಿ ತರಿಸ್ಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ನಿವೇಶನ ರೈತರು ಮತ್ತು ವಸತಿ ರೈತರಿಗೆ ನೀವು ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಇಒ ಕಚೇರಿಗೆ ಕೂಡ ಇವತ್ತು ಕೊಟ್ಟಿದ್ದೀವಿ. ಹಾಗಾಗಿ ಈಗ ನಾವು ಇಡೀ ಟೌನು ಸೇರಿದಂಗೆ ಇಡೀ ತಾಲೂಕು ವ್ಯಾಪ್ತಿನಲ್ಲಿ ನಾವು ಮನವಿನ ಗಮನಕ್ಕೆ ತಂದಿದ್ದೀವಿ ಸರ್. ಹಾಗೆ ಮುಂದಿನ ದಿನಗಳಲ್ಲಿ ನಾವು ತಹಸೀಲ್ದಾರ್ ಅವ್ರನ್ನ ಕೂಡ ಭೇಟಿ ಮಾಡಿ, ಯಾಕೆಂದ್ರೆ ನಮ್ಗೆ ಗೊತ್ತಿರೋಂಗೆ ಈ ಸೌಲಭ್ಯಗಳನ್ನ ಕೊಡ್ಬೇಕಾದ್ರೆ ಸರ್ಕಾರಿ ಜಮೀನುಗಳು ಲಭ್ಯ ಇರೋದನ್ನ ಇವರು ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಇವತ್ತು ಸರ್ಕಾರಿ ಜಮೀನು ಇದ್ದಾಗಷ್ಟೇ ನಾವು ಸುಲಭವಾಗಿ ಈ ನಿವೇಶನ ಮತ್ತೆ ವಸತಿ ಸೌಲಭ್ಯನ ನಾಗರಿಕರಿಗೆ ಕಲ್ಪಿಸಕ್ಕಾಗದು. ಹಾಗಾಗಿ ನಮಗಿರೋ ಮಾಹಿತಿ ಪ್ರಕಾರ ತಾವು ಮಾಧ್ಯಮಗಳಲ್ಲಿ ನಾವು ನೋಡ್ದಂಗೆ ಇಲ್ಲಿ ಜಮೀನು ತಾಲೂಕಿನಲ್ಲಿ ಲಭ್ಯ ಇದೆ, ಸರ್ಕಾರಿ ಜಮೀನು. ಆದ್ರೆ ಅದನ್ನ ಉಳಿಸೋ ಕೆಲಸ ಆಗ್ಬೇಕು. ಇಲ್ಲಿ ಅದನ್ನ ಬೇರೆ ಬೇರೆ ರೀತಿನಲ್ಲಿ ಭೂಮಿ ಬೇರೆಯವರು ವಶಪಡಿಸ್ಕೊತಾ ಇರೋ ಮಾಹಿತಿಗಳು ಇದೆ. ಹೀಗಾಗಿ ಸಂಸದರು ಮತ್ತೆ ಶಾಸಕರ ಸಭೆಗಳಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗಿ ಚರ್ಚೆಯಾಗಿ ಮಾಧ್ಯಮದಲ್ಲಿ ನೋಡಿದೀವಿ. ಹಾಗಾಗಿ ತಹಶೀಲ್ದಾರ್ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಿ ಭೂಮಿಯನ್ನ ಉಳಿಸ್ಬೇಕು, ಸಾರ್ವಜನಿಕ ಉದ್ದೇಶಕ್ಕೆ ಮತ್ತೆ ಈ ರೀತಿ ನಾಗರಿಕರಿಗೆ ವಸತಿ ಸೌಲಭ್ಯನ ಕೊಡೋದಕ್ಕೆ, ಅದನ್ನ ಬಳಕೆ ಮಾಡೋದಕ್ಕೆ ತಹಶೀಲ್ದಾರರು ಗಂಭೀರವಾಗಿ ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ನಾವು ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತೀವಿ. ಎಲ್ಲರ ಕಡೆ ಆಗ್ಬೇಕು ಮತ್ತು ಯಾವುದೇ ವಿಚಾರದಲ್ಲಿ ನೀವು ಅಕ್ರಮ ಸಕ್ರಮ ಇರ್ಬೋದು ಮತ್ತೆ ಬೇರೆ ಭೂಮಿನ ಮಂಜೂರು ಮಾಡುವಂತ ಸರ್ಕಾರದ ಯೋಜನೆಗಳಿರ್ಬೋದು, ಯಾವುದೇ ಕಾರಣಕ್ಕೂ ಭೂಮಿ ಇರೋರಿಗೆ ಭೂಮಿನ ಮಂಜೂರು ಮಾಡಬಾರ್ದು. ಯಾಕೆಂದ್ರೆ ಭೂಮಿನೇ ಇಲ್ಲದೆ ಇರ್ತಕ್ಕಂಥವ್ರು ತುಂಬಾ ಬಡವರು ಇದ್ದಾರೆ. ಹಾಗಾಗಿ ನೀವು ಸರ್ಕಾರದ ಯೋಜನೆನ ಜಾರಿ ಮಾಡ್ಬೇಕಾದಾಗ್ಲೂ ಕೂಡ ಆದ್ಯತೆ ಮೇರೆಗೆ ಭೂಮಿ ಇಲ್ಲದೆ ಇರೋರಿಗೆ ಆದ್ಯತೆ ಕೊಡ್ಬೇಕು ಅಂತ ಹೇಳಿ ನಾವು ಸಂಘಟನೆ ವತಿಯಿಂದ ತಾಲೂಕು ಆಡಳಿತಕ್ಕೆ ಒತ್ತಾಯ ಮಾಡ್ತೀವಿ.